ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಖುದ್ದು ಹಾಜರಾತಿಗೆ ಆರೋಪಿ ದರ್ಶನ್ ಈಗ ಮನವಿ ಸಲ್ಲಿಸಿದ್ದಾರೆ. ವಿಚಾರಣೆಗೆ ಖುದ್ದು ಹಾಜರಾಗಲು ಅವಕಾಶಕ್ಕೆ ಕೋರಿಕೊಂಡಿದ್ದಾರೆ. ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸುವಂತೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 59ನೇ ಸಿಸಿಎಚ್ ನ್ಯಾಯಾಲಯ ಆರೋಪಿಗಳ ಪರ ವಕೀಲ ಸುನೀಲ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಆರೋಪಿಗಳ ಮುಂದೆ ಸಾಕ್ಷಿಯನ್ನ ವಿಚಾರಣೆಗೆ ನಡೆಸುವಂತೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾರೆ. ಜೊತೆಗೆ ಈಗ ಈ ಸಾಕ್ಷಿಗಳ ವಿಚಾರಣೆ ಮಾಡೋದು ಅಗತ್ಯತೆ ಇದೆ. ದರ್ಶನ್, ನಾಗರಾಜು ಎಲ್ಲ ಆರೋಪಿಗಳನ್ನ ಕೋರ್ಟಿನಲ್ಲಿ ಅಂದ್ರೆ ಈ ಆರೋಪಿಗಳ ಪರವಾಗಿ ಸುನೀಲ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆರೋಪಿಗಳ ಮುಂದೆ ಸಾಕ್ಷಿ ವಿಚಾರಣೆ ನಡೆಸುವಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹಾಗಾದ್ರೆ ಅಷ್ಟು ಸುಲಭವಾಗಿ ಇದೆಲ್ಲದಕ್ಕೂ ಕೂಡ ಕೋರ್ಟ್ ಒಪ್ಕೊಳ್ಳುತ್ತಾ ಅಥವಾ ಅರ್ಜಿಯನ್ನ ತಿರಸ್ಕರಿಸುತ್ತಾ ಅಥವಾ ಪುರಸ್ಕರಿಸುತ್ತಾ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ ಆಗಿರುವಂತದ್ದು. ನೋಡಿ, ಇದು ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ತಲುಪಿಬಿಟ್ಟಿದೆ ಒಂದು ಪ್ರಕರಣ. ವಾರದಲ್ಲಿ ಕನಿಷ್ಠ 4 ದಿನಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆಯಬೇಕು ಅಂತ ಹೇಳಿ, ವಾರಕ್ಕೆ 4 ದಿನಗಳ ಕಾಲ ವಿಚಾರಣೆ ನಡೀಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಸಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ನಾವು ಗಮನಿಸಿದಾಗೆ ಈ ಒಂದು ಪ್ರಕರಣ ಏನಿದೆ ಈಗ ನಿಜಕ್ಕೂ ನಿರ್ಣಾಯಕ ಘಟ್ಟಕ್ಕೆ ತಲುಪಿಬಿಟ್ಟಿದೆ. ಯಾವ ರೀತಿ ವಿಚಾರಣೆ ಸಾಗುತ್ತೆ ಅಂತ ಹೇಳಿ? ದೀಪಾ, ಈಗ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ವಿಚಾರಣೆ ಶುರುವಾಗಿದೆ. 59ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಶುರುವಾಗಿರುವಂತದ್ದು. ನಿನ್ನೆಯಲ್ಲೂ ಕೂಡ ಆನ್ಲೈನ್ ನಲ್ಲಿ ಆರೋಪಿಗಳು ಹಾಜರಾಗಿದ್ರು. ಈಗ ಅಲ್ಲಿ 60 ಪ್ರಮುಖ ಸಾಕ್ಷಿಗಳೇನಿದೆ ಅವುಗಳನ್ನ 1 ವರ್ಷದ ಒಳಗಡೆ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಈಗ ಸುಜಾತ ಮಡಿವಾಳಪ್ಪ ಸಾಮ್ರಾಣಿ ಅವರ ಏನು ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಾರೆ 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ. ನಿನ್ನೆ ಆರೋಪಿಗಳನ್ನ ಅಂದ್ರೆ ನಿನ್ನೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡುವಂತ ವೇಳೆಯಲ್ಲಿ ಆರೋಪಿಗಳು ಕೂಡ ಹಾಜರಿರ್ಬೇಕಾಗುತ್ತೆ ಟ್ರಯಲ್ ಕೋರ್ಟ್ ನಲ್ಲಿ. ಅದಕ್ಕೆ ಪ್ರಪ್ರಗರ ಜೈಲಿನಿಂದ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 7 ಜನನು ಕೂಡ ಆನ್ಲೈನ್ ಅಲ್ಲಿ ಹಾಜರಿದ್ರು. ಆ ವೇಳೆಯಲ್ಲಿ ಇಲ್ಲಿನ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಂಥದ್ದು. ಈಗ ವಾರಕ್ಕೆ 4 ದಿನ ವಿಚಾರಣೆ ನಡೆಸೋದು ಅನ್ನುವಂಥದ್ದನ್ನ ಈಗ ಟ್ರಯಲ್ ಕೋರ್ಟ್ ನಿಗದಿ ಮಾಡಿದೆ. 4 ದಿನ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಪ್ರಮುಖ 60 ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈ ವೇಳೆಯಲ್ಲಿ ಪ್ರಾಸಿಕ್ಯೂಷನ್ ಅವರು ಕೂಡ ಅಲ್ಲೇ ಪ್ರಾಸಿಕ್ಯೂಷನ್ ಅವರು ಇರ್ತಾರೆ. ಸೊ ಡಿಫೆನ್ಸ್ ಅವರು ವಿಚಾರಣೆ ವೇಳೆಯಲ್ಲೂ ಕೂಡ ಇರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನೊಂದು ಹೊಸ ಅರ್ಜಿಯನ್ನ ಹಾಕಿರುವಂತದ್ದು ಆರೋಪಿಗಳ ಪರವಾಗಿರುವಂತಹ ವಕೀಲರು ಸುನೀಲ್ ಈ ಒಂದು ಅರ್ಜಿಯನ್ನ ಹಾಕೊಂಡಿದ್ದಾರೆ. ಸೊ ಆರೋಪಿಗಳು ವಿಚಾರಣೆ ವೇಳೆಯಲ್ಲಿ ಕೋರ್ಟ್ ನ ಮುಂದೆ ಫಿಸಿಕಲ್ ಆಗಿ ಅಪೇರ್ ಇರಬೇಕು, ಅದಕ್ಕೆ ಆದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನ ಈಗ ಅರ್ಜಿಯಲ್ಲಿ ಕೇಳ್ಕೊಂಡಿರುವಂತದ್ದು. CRPC 273 ಅಡಿ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಖುದ್ದು ಸಾಕ್ಷಿಗಳನ್ನ ವಿಚಾರಣೆ ಮಾಡೋ ವೇಳೆಯಲ್ಲಿ ಆರೋಪಿಗಳು ಖುದ್ದು ಕೋರ್ಟ್ನ ಮುಂದೆ ಇರಬೇಕು ಅನ್ನುವಂಥದ್ದನ್ನ ಈಗ ಆರೋಪಿಗಳಾದ ದರ್ಶನ್, ನಾಗರಾಜು, ಲಕ್ಷ್ಮಣ್ ಅವ್ರ ಪರವಾಗಿ ವಕೀಲ ಸುನೀಲ್ ಅವರು ಅರ್ಜಿ ಸಲ್ಲಿಸಿದ್ದಾರೆ. 59ನೇ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಇವತ್ತು ಮಧ್ಯಾಹ್ನ ಬಹುಶಃ ವಾದ ಪ್ರತಿವಾದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಆ ನಂತರದಲ್ಲಿ ಕೋರ್ಟ್ ತೀರ್ಮಾನ ಕೊಡ್ಬೋದು. ಅಂದ್ರೆ ಅವರು ಆರೋಪಿಗಳು ಖುದ್ದು ಹಾಜರಿರ್ಬೇಕಾ ಅಥವಾ ಆನ್ಲೈನ್ ಮೂಲಕನೇ ಅವರನ್ನ ಹಾಜರುಪಡಿಸಬಹುದಾ ಅಂತ ಹೇಳಿ. ಸೊ ಯಾಕೆ ಖುದ್ದು ಹಾಜರಿರಬೇಕು ಅನ್ನುವಂತ ಒಂದು ವಾದವನ್ನು ಕೂಡ ಆರೋಪಿಗಳ ಪರವಾಗಿರುವಂತವರು ಮಂಡಿಸಲಿದ್ದಾರೆ. ಇದಕ್ಕೆ ಪ್ರಾಸಿಕ್ಯೂಷನ್ ಅವರು ಏನ್ ಹೇಳ್ತಾರೋ, ಏನ್ ಪ್ರತಿವಾದವನ್ನು ಮಂಡಿಸ್ತಾರೆ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಮಧ್ಯಾಹ್ನದ ನಂತರದಲ್ಲಿ ಒಂದು ತಗೊಳ್ಳುವಂತ ಸಾಧ್ಯತೆ ಇದೆ. ದೀಪಾ, ಓಕೆ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಕೋರ್ಟ್ ನಲ್ಲಿ ದರ್ಶನ್ ಕೇಸ್ ಏನಿದೆ ಆ ಪ್ರಕ್ರಿಯೆ ನಿಜಕ್ಕೂ ಈಗ ಚುರುಕುಗೊಳ್ತಾ ಇದೆ. ಈಗಾಗಲೇ ನ್ಯಾಯಾಧೀಶರು ಕೂಡ ಸ್ಪಂದಿಸಿದ್ದಾರೆ. ವಾರದಲ್ಲಿ 4 ದಿನಗಳ ಕಾಲ ಕಡ್ಡಾಯವಾಗಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರೂ ಅಗತ್ಯ ಇದ್ರೆ ಮಾತ್ರ 5 ದಿನವೂ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಈಗಾಗಲೇ ವಕೀಲರಿಗೂ ಕೂಡ ತಿಳಿಸಿದ್ದಾರೆ. ಯಾಕಂತಂದ್ರೆ 1 ಅಲ್ಲ 2 ಅಲ್ಲ 60 ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸೊ ಹಾಗಾಗಿ ಆ ಸಾಕ್ಷಿಗಳ ವಿಚಾರಣೆ ಮಾಡೋದು ಬಹಳ ಪ್ರಮುಖತೆ ಇರುವಂತದ್ದು ಈ ಒಂದು ಪ್ರಕರಣದಲ್ಲಿ.